ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಟೀಚರ್ ಗಾಯಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಹೊಸ ವರ್ಷದ ಶುಭಾಶಯಗಳು ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಮಾರು ಒಂದು 20 ವರ್ಷದ ನಂತರ ನಾನು ನಮ್ಮ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಸೊ ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ರೇಷ್ಮೆ ನಾಡಲ್ವ, ರೇಷ್ಮೆ ಹುಳಿಗೋಸ್ಕರ ಎಲೆನ ತೊಗೊಂಡು ಹೋಗ್ಬೇಕು. ಸೊ ಕಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ತುಂಬ ಇದೆ. ಸೊ ಸಿಕ್ಕಾಪಟ್ಟೆ ಬೆವರು ಸುರಿತಾ ಇದೆ. ನಿಮಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಎಲೆ ಎಲ್ಲ ಕಟ್ ಮಾಡಿಕೊಂಡು ತಗೊಂಡು ದಡದಲ್ಲಿ ಬಂದು ಇಡ್ತಾ ಇದ್ದೆ. ನಾನು ಈ ರೀತಿ ನಡೆದಿದ್ದು ಸುಮಾರು 20 ವರ್ಷಗಳ ಹಿಂದೆ ಈ ಹೊಲದಲ್ಲಿ. ಸೊ ಇವಾಗ ನೆನಪು ಬರ್ತಾಯಿದೆ. ನಮ್ಮಮ್ಮ ನನ್ನ ತಂಗಿ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು. ನಾನು ಕಟ್ ಮಾಡಿಕೊಂಡು ಮೂಗು ಕಟ್ಟಿ ಎತ್ಕೊಂಡ್ಬಂದು ದಡದಲ್ಲಿ ಇಡ್ತಾಯಿದ್ದೆ. ಇವತ್ತು ಯುಗಾದಿ ಅಲ್ವಾ, ಸೊ ಯುಗಾದಿಗೆ ಮನೆಗೆ ಬಂದು ರೆಡಿ ಆಗಬೇಕಾಗಿತ್ತು. ಯುಗಾದಿ ಅಂತಂದರೆ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತಂದರೆ, ಮನೆಯಲ್ಲಿ ಇರ್ತಕ್ಕಂಥ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರಿವರೆಗೂ ಸೊ ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಮನೆಯಲ್ಲಿ ಪೂಜೆ ಮಾಡಿ ಮನೆಯಲ್ಲಿ ಒಬ್ಬಟ್ಟು ಅದು ಇದೆಲ್ಲ ಮಾಡಿರ್ತಾರೆ. ಸೊ ಯುಗಾದಿ ಅಂತಂದ್ರೆ ಗೊತ್ತಲ್ವ, ಬೇವು ಬೆಲ್ಲ ಒಬ್ಬಟ್ಟು ಎಲ್ಲ ಮಾಡಿರ್ತಾರೆ ಮನೆಯಲ್ಲಿ. ಸೊ ಆಮೇಲೆ ನಾನು 20 ವರ್ಷಗಳ ನಂತರ ಈ ರೀತಿ ನಮ್ಮ ಅಪ್ಪನ ಕೈಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿಸ್ಕೊಂಡೆ. ಸೊ ಇದು ನಮ್ಮ ಕಡೆ ಈ ರೀತಿಯೇ ಮಾಡ್ತಾರೆ. ಸೊ ಹಂಗೆ ನಾನು ಕೂಡ ಮಸ್ತಾಗಿ ಎಣ್ಣೆನ ಹಾಕ್ಬಿಟ್ಟು ಮಸಾಜ್ ಮಾಡಿಸ್ಕೊಂಡು ನಂತರ ರೆಡಿಯಾಗಿ ನಮ್ಮ ಭಾವ ನಮ್ಮ ಹಸುಮನೆಯನ್ನು ಕ್ಲೀನ್ ಮಾಡ್ತಾಯಿದ್ರು. ಸೊ ನಂತರ ನಾವು ಬಂದು ನಮ್ಮ ತಾತ ಮುತ್ತಾತರಿಗೆಲ್ಲ ಪೂಜೆ ಮಾಡಿಕೊಂಡು ಬರೋಷ್ಟು ಹೊತ್ಕೊಂಡ್ಗಡೆ ಸಂಜೆ 6 ಗಂಟೆ ಆಯಿತು ಗುರು. ನೋಡಿ ಸೂರ್ಯಾಸ್ತ ಹೆಂಗಿದೆ, ಸೂಪರಾಗಿದೆ ವ್ಯೂವು. ಸೊ ಸಂಜೆ 6 ಗಂಟೆ ಆಯಿತು. ನಂತರ ಪೂಜೆ ಮಾಡಿಕೊಂಡು ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಇವತ್ತು. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಯುವರ್ TJ.